ಇಫ್ ಇನ್ ಕೇಸ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ನಿಫ್ಟಿ ನೋಡ್ಲಿಕ್ಕೆ ಹೋದರೆ ನನ್ನ ಪ್ರಕಾರ ನಿಫ್ಟಿ ನೀವು ಒಂದು 2-3 ಡೇಸ್ನ ನಿಫ್ಟಿ ಅವಾಯ್ಡ್ ಮಾಡೋದು ಬೆಟರ್. ಬಿಕಾಸ್ ಇದು ಕಂಪ್ಲೀಟ್ಲಿ ಸೈಡ್ ವೇಸ್ ಆಗೋ ಚಾನ್ಸಸ್ ಉಂಟು, ಕಂಪ್ಲೀಟ್ಲಿ ಸೆಲರ್ಸ್ ಮಾರ್ಕೆಟ್ ಆಗೋ ಚಾನ್ಸಸ್ ಉಂಟು. ಯಾಕಂದರೆ ಇದು ನಿನ್ನೆ ಒಂದು ಟ್ರೇಡಿಂಗ್ ಸೆಷನ್ನಿಂದ ಹಾಳು ಮಾಡಿಬಿಡ್ತು. ಮೀನ್ಸ್ ಶುಕ್ರವಾರ ದಿನ ಒಂದು ಟ್ರೇಡಿಂಗ್ ಸೆಷನ್ ಗ್ಯಾಪ್ ಡೌನ್ ಓಪನ್ ಆಗಿ ಕಂಪ್ಲೀಟ್ಲಿ ಏನೆಲ್ಲ ದಟ್ ಮೀನ್ಸ್ ಎಲ್ಲರೂ ಅಪ್ಸೈಡ್ ಹೋಗೋದಂತ ಅಂದ್ಕೊಂಡಿದ್ರು, ಬಟ್ ಅದೆಲ್ಲ ನೆಗೆಟಿವ್ ಆಯಿತು. ದಟ್ ಮೀನ್ಸ್ ಈಗ ಮಾರ್ಕೆಟ್ ಸೈಡ್ ವೇಸ್ ಇರ್ತಾರೆ. ಬಿಕಾಸ್ ಎಲ್ಲ ಥಿಂಕ್ ಮಾಡಿರ್ತಾರೆ, ಇಲ್ಲಿಂದ ಅಪ್ಸೈಡ್ ಹೋಗ್ಬೋದು ಮಾರ್ಕೆಟ್, ಇಲ್ಲಿಂದ ಡೌನ್ ಸೈಡ್ ಹೋಗ್ಬೋದು. ಈಗ ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಎಲ್ಲ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಮಾರ್ಕೆಟ್ ಅದಕ್ಕೆ ಇಲ್ಲಿ ಸ್ವಲ್ಪ ದಿನ ಸೈಡ್ ವೇಸ್ ಇರೋ ಚಾನ್ಸಸ್ ಆರ್ ವೆರಿ ಹೈ. ಸೊ ಅದಕ್ಕೆ ಸ್ವಲ್ಪ ದಿನ ಅವಾಯ್ಡ್ ಮಾಡೋದು ಬೆಟರ್ ಅಂತ. ಫೈನ್. ಸೊ ಈಗ ನಾವು ವೀಕ್ಲಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಾನು ಪ್ರೀವಿಯಸ್ ಟೈಮಲ್ಲಿ ಹೇಳಿದ್ದೆ, ಮಾರ್ಕೆಟ್ ಇಲ್ಲಿ ಒಂದು ಪಾಸ್ ತೊಗೊಂಡು ಇಲ್ಲಿಂದ ಬ್ರೇಕ್ಔಟ್ ಆದರೆ ಒಂದು ಮೊಮೆಂಟಮ್ ಬರ್ಬೋದು ಅಂತ. ಆ ಥರ ಮೊಮೆಂಟಮ್ ಬಂತು, ಬಟ್ ಅದಕ್ಕೆ ಏನಾಯಿತು, ಫಾಲೋ ಥ್ರೂ ಸಿಕ್ಕಿಲ್ಲ. ಅದರ ನಂತರ ಇಮಿಡಿಯೇಟ್ಲಿ ರೆಡ್ ಕ್ಯಾಂಡಲ್ ಆಯಿತು. ದಟ್ ಮೀನ್ಸ್ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಉಂಟು. ಫೈನ್. ಸೊ ಯಾವ ತನಕ ಮಾರ್ಕೆಟು ಈ ಡೇ ಹೈನ ಬ್ರೇಕ್ಔಟ್ ಆಗಲ್ಲ, ಅಥವಾ ಈ ಡೇ ಲೋನ ದಟ್ ಮೀನ್ಸ್ ಈ ವೀಕ್ಲಿ ಲೋನ ಬ್ರೇಕ್ ಡೌನ್ ಆಗಲ್ಲ, ಅಥವಾ ಈ ವೀಕ್ಲಿ ಹೈನ ಬ್ರೇಕ್ಔಟ್ ಆಗಲ್ಲ, ಆವತ್ತು ತನಕ ಒಂದು ಮೊಮೆಂಟಮ್ ಬರೋ ಚಾನ್ಸಸ್ ಇಲ್ಲ. ದಟ್ ಮೀನ್ಸ್ ಈ 1000 ಪಾಯಿಂಟ್ ಉಂಟಲ್ಲ, ಇದು ಕಂಪ್ಲೀಟ್ಲಿ ಸೆಲರ್ಸ್ ಮಾರ್ಕೆಟ್ ಆಗ್ತಾರೆ. ಸೊ ಇದೊಂದು ತುಂಬಾ ಒಂದು ಹ್ಯೂಜ್ ರೇಂಜ್ ಮಾಡಿ ಹೋಗಿದೆ ಮಾರ್ಕೆಟು. ಸೊ ನನ್ನ ಪ್ರಕಾರ ಈ ಮಂತು ಅಥವಾ ಒಂದು 15 ಡೇಸು 5 ಡೇಸು 1 ವೀಕು ಟ್ರೇಡ್ ಸಿಗೋ ಚಾನ್ಸಸ್ ಇಲ್ಲ. ಇಫ್ ಇನ್ ಕೇಸ್ ನೀವು ದೊಡ್ಡ ಟಾರ್ಗೆಟಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಕೈಂಡ್ ಆಫ್ ನಂತರ. ಫೈನ್. ಸೊ ಇಫ್ ಇನ್ ಕೇಸ್ ನೀವು ಲೈಕ್ ಒಂದು ಸ್ಕ್ಯಾಲ್ಪಿಂಗ್ ಮಾಡೋದು ಒಂದು 30-40 ಪಾಯಿಂಟ್ ಆದರೆ ನಿಮ್ಮ ಡೈಲಿ ಕೂಡ ಟ್ರೇಡ್ ಸಿಗ್ಬೋದು. ಫೈನ್. ಈಗ ನಾವು ಡೈಲಿ ಚಾರ್ಟಲ್ಲಿ ನೋಡ್ಲಿಕ್ಕೆ ಹೋದರೆ ನಾನು ಹೇಳಿದಾಗಲೇ ಮಾರ್ಕೆಟ್ ಉಂಟಲ್ಲ, ಎಲ್ಲರೂ ಬೈಯಿಂಗ್ ಪೊಸಿಷನ್ ಮಾಡಿದ್ರು, ಎಲ್ಲ ತುಂಬ ಜನ ಸೆಲ್ಲಿಂಗ್ ಪೊಸಿಷನ್ ಕೂಡ ಮಾಡಿರ್ತಾರೆ. ಬಟ್ ಬೈಯಿಂಗ್ ಪೊಸಿಷನ್ ಮಾಡಿರೋರಿಗೆ ತುಂಬಾ ಒಂದು ಧೋಖ ಆಯಿತು. ದಟ್ ಮೀನ್ಸ್ ಕಂಪ್ಲೀಟ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಏನು ಇಂಟ್ರಾಡೇಲಿ ಕೂಡ ಕಂಪ್ಲೀಟ್ಲಿ ಡೌನ್ ಸೈಡ್ ಬೆಂಡ್ ಆಯಿತು. ಅದೇ ನೀವು ಬ್ಯಾಂಕ್ ನಿಫ್ಟಿ ನೋಡ್ಲಿಕ್ಕೆ ಹೋದರೆ ಲೋವರ್ ಹೈ ಫಾರ್ಮೇಷನ್ ಮಾಡಿ ಸ್ವಲ್ಪ ಪಾಸಿಟಿವ್ ಕ್ಲೋಸ್ ಆಯಿತು, ಬಟ್ ನಿಫ್ಟಿ ಕಂಪ್ಲೀಟ್ಲಿ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ಫೈನ್. ಸೊ ಈಗ ನಾವು ನಾಳೆ ಹೇಗೆ ಟ್ರೇಡ್ ಮಾಡೋದಂದರೆ ಸಿಂಪಲ್. ಇಫ್ ಇನ್ ಕೇಸ್ ನನ್ನ ಪ್ರಕಾರ ಯಾವಾಗ ಒಂದು ಡೇ ಹೈನ ಬ್ರೇಕ್ ಆಗ್ತಾರೆ ಆವಾಗ ಒಂದು ಮೊಮೆಂಟಮ್ ಬರ್ಬೋದು ಅಪ್ಸೈಡಲ್ಲಿ. ಏನಿದು ಕ್ಲೋಸಿಂಗ್ ತೋರ್ತಾ ಉಂಟಲ್ಲ, ಈ ಕ್ಲೋಸಿಂಗ್ ತನಕ ಹೋಗಿ ಒಂದು ಗ್ಯಾಪ್ ಫಿಲ್ ಮಾಡಿ ಮಾರ್ಕೆಟಲ್ಲಿ ನೆಕ್ಸ್ಟ್ ಸೈಡ್ ವೇಸ್ ಆಗ್ಬೋದು. ಯಾವಾಗ ಮಾರ್ಕೆಟಲ್ಲಿ ಗ್ಯಾಪ್ ಫಿಲ್ ಆಗಿ ಸೈಡ್ ವೇಸ್ ಆಗ್ತಲ್ಲ, ಅದ್ರ ನಂತರ ನಾವು ಟ್ರೇಡ್ ಮಾಡೋಣ. ಬಿಕಾಸ್ ಇಲ್ಲಿ ಎಲ್ಲ ಸೆಲ್ಲರ್ಸ್ ಎಲ್ಲ ಸೆಲ್ ಮಾಡಿದ್ದಾರೆ ಈ ಹೈ ಹತ್ರ ಅಥವಾ ಈ ಕ್ಲೋಸಿಂಗ್ ಹತ್ರ ಯಾರೆಲ್ಲ ಸೆಲ್ ಮಾಡಿದ್ದಾರೆ ಅವರೆಲ್ಲ ಟ್ರ್ಯಾಪ್ ಆಗ್ತಾರೆ. ರೌಂಡ್ ಲೆವೆಲ್ ಕೂಡ ಉಂಟು, ಅವರೆಲ್ಲ ಟ್ರ್ಯಾಪ್ ಆಗ್ತಾರೆ. ಅವಾಗ ನಮಗಿಂದ ಇಲ್ಲಿಂದ ಒಂದು ಅಪ್ಸೈಡ್ ಮೊಮೆಂಟಮ್ ಸಿಗೋ ಚಾನ್ಸಸ್ ಇರ್ತಾರೆ. ಸೊ ಇಫ್ ಇನ್ ಕೇಸ್ ನೀವು ಇಲ್ಲಿ ಪ್ಲ್ಯಾನ್ ಮಾಡಿದರೆ ಬೆಟರ್. ಇಫ್ ಇನ್ ಕೇಸ್ ನೀವು ಇಲ್ಲಿ ಡೇ ಲೋನ ಬ್ರೇಕ್ ಆಗ್ತಾನೆ ಪ್ಲ್ಯಾನ್ ಮಾಡಿದರೆ ನೀವು ಇಲ್ಲಿ ಸಪೋರ್ಟ್ ತೊಗೊಂಡು ಇಲ್ಲಿಂದ ನೀವು ಅಪ್ಸೈಡ್ ಹೋಗೋ ಚಾನ್ಸಸ್ ಇರ್ತಾರೆ. ದಟ್ ಮೀನ್ಸ್ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಹೋಗೋ ಚಾನ್ಸಸ್ ಇರ್ತಾರೆ. ಸೊ ದಟ್ ಇಲ್ಲಿ ನೀವು ಡೌನ್ ಸೈಡ್ ಪ್ಲ್ಯಾನ್ ಮಾಡೋದಾದರೆ ಪ್ಲೀಸ್ ಅವಾಯ್ಡ್ ಮಾಡಿ. ಅಪ್ಸೈಡ್ ಪ್ಲ್ಯಾನ್ ಮಾಡೋದಾದರೆ ಮಾಡಿ. ಇಫ್ ಇನ್ ಕೇಸ್ ನಿಮ್ಮ ಹತ್ರ 10 ಕ್ವಾಂಟಿಟಿಯಲ್ಲಿ ನೀವು ಏಬಲ್ ಇದ್ದರೆ ಟ್ರೇಡ್ ಮಾಡಲಿಕ್ಕೆ, ಇಲ್ಲಿ ನೀವು 1 ಲಾಟಲ್ಲಿ ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ನೀವು ಒಂದೇ ಲಾಟಲ್ಲಿ ನಾರ್ಮಲಿ ಟ್ರೇಡ್ ಮಾಡೋದಂದರೆ ಇಲ್ಲಿ ನೀವು ಟ್ರೇಡ್ ಮಾಡೋದು ಅವಾಯ್ಡ್ ಮಾಡಿ. ಇದರ ಡೌನ್ ಸೈಡ್, ಇದರ ಅಪ್ ಸೈಡ್. 50 ಮಿನಿಟ್ಸಲ್ಲಿ ನೋಡ್ಲಿಕ್ಕೆ ಹೋದರೆ ಸೇಮ್ ನಾ ಹೇಳಿದಾಗಲೇ ಡೇ ಹೈನ ಬ್ರೇಕ್ ಆದರೆ ಒಂದು ಮೊಮೆಂಟಮ್ ಬರ್ಬೋದು ಕ್ಲೋಸಿಂಗ್ ಹತ್ರ. ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು, ಈ ರೇಂಜಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಸೆಲರ್ಸಿಗೆ ಒಂದು ಮತ್ತು ಕೂಡ ಒಳ್ಳೆ ಆಗ್ತಾರೆ. ಯಾಕಂದರೆ ತುಂಬ ಜನ 25,500ನ ಸ್ಟ್ರಾಡಲ್ ಮಾಡಿ ಶಾರ್ಟ್ ಮಾಡಿಬಿಡ್ತಾರೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಫಸ್ಟು ಕಾಲ್ ಶಾರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಿದ್ರೆ ಪುಟ್ನ ಶಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೈನ್. ಸೊ ಈ ಥರ ನನ್ನ ಪ್ರಕಾರ ಆಗ್ತಾರೆ ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಯಾರಲ್ಲಿ ಇಲ್ಲಿ ಸೆಲ್ ಮಾಡಿದ್ದಾರೆ ಅವ್ರು ಫೇವರಲ್ಲಿ ಓಪನ್ ಆಗ್ತಾರೆ ಆ್ಯಂಡ್ ಮಾರ್ಕೆಟ್ ಸ್ವಲ್ಪ ಅಪ್ ಸೈಡ್ ಹೋಗ್ತಾರೆ. ಫೈನ್. ಸೊ ಇಫ್ ಇನ್ ಕೇಸ್ ಅಪ್ ಸೈಡಲ್ಲಿ ನೀವು ಇಲ್ಲಿ ಬೈ ಮಾಡ್ತೀರಂದರೆ ಬೈ ಮಾಡ್ಬೋದು. ದಟ್ ಮೀನ್ಸ್ ಈ ಗ್ಯಾಪ್ ಫಿಲ್ಲಿಗೋಸ್ಕರ ಬೈ ಮಾಡ್ಬೋದು. ಒಂದು ಸಣ್ಣ ಕ್ವಾಂಟಿಟಿ ಪ್ಲ್ಯಾನ್ ಮಾಡಿದರೆ ಬೆಟರ್ ಅಂತ. ಬಿಕಾಸ್ ಇದು ರಿವರ್ಸಲ್ಲಿಗೋಸ್ಕರ ಪ್ಲ್ಯಾನ್ ಮಾಡಿದರೆ ಬೆಟರ್. ಬಿಕಾಸ್ ಇಲ್ಲಿ 24,500 ಕೂಡ ರೌಂಡ್ ಲೆವೆಲ್ ಉಂಟು. ದಟ್ ಮೀನ್ಸ್ ಇಲ್ಲಿ ಒಂದು ಒಳ್ಳೆ ಸಪೋರ್ಟ್ ಕೂಡ ಫೈಂಡ್ ಔಟ್ ಮಾಡಿ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಕೂಡ ಉಂಟು. ನಾನು ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಲ್ಲ ಬಿಕಾಸ್ ನಂಗೆ ಇಲ್ಲಿ ರಿಸ್ಕ್ ಉಂಟು. ಬಿಕಾಸ್ ಯಾಕಂದರೆ ಮಾರ್ಕೆಟ್ ಯಾವಾಗ ಬೈಯಿಂಗ್ದು ಅಗೇನ್ಸ್ಟಲ್ಲಿ ಓಪನ್ ಆಗ್ತಾರಲ್ಲ ಆವಾಗ ನಿಮ್ಗೆ ಇಲ್ಲಿ ಬೈ ಮಾಡಲಿಕ್ಕೂ ಸಿಗಲ್ಲ. ದಟ್ ಮೀನ್ಸ್ ಆರ್ಡರ್ ಕೂಡ ಎಕ್ಸಿಕ್ಯೂಟ್ ಆಗಲ್ಲ. ಅಷ್ಟೊಂದು ಫಾಸ್ಟಾಗಿ ಮಾರ್ಕೆಟ್ ರಿಕವರ್ ಆಗ್ತದೆ. ಫೈನ್. ಸೊ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಬಿಕಾಸ್ ಇದು ಸಪೋರ್ಟ್ ಫೈಂಡ್ ಔಟ್ ಮಾಡಿ ಇಲ್ಲಿಂದ ಸೈಡ್ ವೇಸ್ ಆಗ್ಬೋದು. ದೆನ್ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇರ್ತಾರೆ. ಆ್ಯಂಡ್ ಇಫ್ ಇನ್ ಕೇಸ್ ಮಾರ್ಕೆಟ್ ಡೌನ್ ಸೈಡ್ ಹೋಗುವಾಗ ಮಾರ್ಕೆಟ್ ಎಲ್ಲರೂ ಬೈ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಫೈನ್. ಸೊ ನನ್ನ ಪ್ರಕಾರ ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಡೇ ಹೈನ ಬ್ರೇಕ್ ಆದರೂ ಒಂದು ಸಣ್ಣ ಲಾಟಲ್ಲಿ ಪ್ಲ್ಯಾನ್ ಮಾಡ್ಬೋದು, ಇಲ್ಲ ಅವಾಯ್ಡ್ ಮಾಡೋದು ಬೆಟರ್. ಬಟ್ ಇಫ್ ಇನ್ ಕೇಸ್ ನಿಮಗೆ ಟ್ರೇಡೇ ಮಾಡಬೇಕಂದ್ರೆ ಇಲ್ಲಿಂದ ಒಂದು ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್. ಈಗ ನೀವು ಹೇಳ್ಬೋದು ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಬರ್ತಾ ಉಂಟು, ನೀವು ಟ್ರೇಡ್ ಮಾಡಬೇಡಿ ಅಥವಾ ಏನು ಮಾಡಬೇಡಿ ಅಂದರೆ ಹೇಗೆ ಅಂತ. ನೀವು ಇಲ್ಲಿ ಟ್ರೇಡ್ ಮಾಡಬೇಡಿ ಹಾಗಂತ ನಾನು ಹೇಳಿಲ್ಲ ಇನ್ವೆಸ್ಟ್ ಮಾಡಬೇಡಿ ಅಂತ. ಯಾವಾಗ ಮಾರ್ಕೆಟು ಡೌನ್ ಸೈಡ್ ಬರ್ತಾ ಉಂಟು ನೀವು ಇಲ್ಲಿ ನಿಫ್ಟಿ ETF ಬೈ ಮಾಡ್ಬೋದು. ನಿಫ್ಟಿ ಬೀಸ್ ಹೋಗ್ಬೋದು ಅಥವಾ ತುಂಬ ETF ರೆಕಮೆಂಡ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ ಅವರು, ಅದನ್ನ ನೀವು ಬೈ ಮಾಡಿ. ಬಿಕಾಸ್ ಮಾರ್ಕೆಟ್ ಡೌನ್ ಸೈಡ್ ಬಂದಾಗ ನಮ್ಮ ಹತ್ರ ಏನು ಪೋರ್ಟ್ಫೋಲಿಯೋದಲ್ಲಿ ETF ಉಂಟಲ್ಲ ಅದನ್ನ ಆ್ಯಾವ್ರೇಜ್ ಔಟ್ ಮಾಡೋಣ, ನಮಗೊಂದು ಒಳ್ಳೆ ಫೇಡ್ ಕೂಡ ಸಿಗ್ತದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಅಪ್ ಸೈಡ್ ಹೋದಾಗ ನಾವು ಇಲ್ಲಿ ಬೈಯಿಂಗ್ನ ಪ್ಲ್ಯಾನ್ ಮಾಡೋಣ.
ಇಫ್ ಇನ್ ಕೇಸ್ ನಮ್ಮ ಕೈಗೆ ಸಿಕ್ಕಿದರೆ ಅಲ್ಲಿಂದ ಮಾರ್ಕೆಟು ಅಪ್ಸೈಡ್ ಹೋದಾಗ ನಮಗೆ ಇ ಟಿ ಎಫಲ್ಲಿ ಪ್ರಾಫಿಟ್ ಸಿಗ್ತದೆ. ಇಫ್ ಇನ್ ಕೇಸ್ ಇಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಸಿಕ್ಕಿದ್ರು ಇದು ಕೂಡ ಪ್ರಾಫಿಟ್ ಸಿಗ್ತದೆ. ಫೈನ್. ಐ ಹೋಪ್ ನಾನು ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂದ್ರೆ ಎಲ್ಲ ಕಡೆ ಆಪರ್ಚುನಿಟಿ ಉಂಟು, ಜಸ್ಟ್ ಕಾಮಲ್ಲಿ ವೆಯ್ಟ್ ಮಾಡಿ. ಈಗ ನಾಳೆ ಮಾರ್ಕೆಟು ಇಲ್ಲಿಂದ ಬ್ರೇಕ್ ಡೌನ್ ಆಯಿತು, ನಾ ಹೇಳಿದೆ ಇಲ್ಲಿಂದ ಮಾರ್ಕೆಟ್ ಸೈಡ್ ವೇಸ್ ಇರ್ಬೋದು, ಇಲ್ಲಿಂದ ಮಾರ್ಕೆಟು 1000 ಪಾಯಿಂಟ್ ಹೋದರೆ ಬೆಲ್ ಆ್ಯಂಡ್ ಗುಡ್ ಹೋಗಲಿ, ನನಗೆ ಇ ಟಿ ಎಫಲ್ಲಿ ನಾನು ಬೈ ಮಾಡ್ತೀನಿ ಒಳ್ಳೆ ಕ್ವಾಂಟಿಟಿ, ಬಿಕಾಸ್ ಅದು ಇವತ್ತಿಲ್ಲ ನಾಳೆ ಒಂದು ಒಳ್ಳೆ ಗ್ರೋತ್ ಕೊಡ್ತಾರೆ. ಫೈನ್. ಸೊ ಈ ಥರ ಥಿಂಕ್ ಮಾಡಿ, ಪಾಸಿಟಿವ್ ಥಿಂಕಿಂಗ್ ಇದ್ದೀನಿ, ನಿಮ್ಮ ಅನಾಲಿಸಿಸ್ ಮೇಲೆ ಬಿಲೀವ್ ಮಾಡಿ, ಮಾರ್ಕೆಟ್ ವಿಲ್ ಗಿವ್ ಯು ಗುಡ್ ಮನಿ. ಜಸ್ಟ್ ನೀವು ನಿಮ್ಮ ಮೇಲೆ ಡಿಪೆಂಡ್ ಇದ್ದೀನಿ, ಬೇರೆ ಮೇಲೆ ಡಿಪೆಂಡ್ ಇರಬೇಡಿ, ಬಿಕಾಸ್ ನೀವು ಆವಾಗ ಇಂಡಿಪೆಂಡೆಂಟ್ ಆಗಲ್ಲ. ಫೈನ್.